ನಮ್ಮ ಜಗತ್ತು ಎಷ್ಟೇ ಮುಂದುವರಿತಾ ಇದ್ರೂ ಕೂಡ ಉತ್ತರನೇ ಸಿಗದೆ ಇರೋ ಎಷ್ಟೋ ರಹಸ್ಯಗಳು ಇನ್ನವೇ ಇರ್ತಾ ಇದೆ ಅಲ್ವಾ? ಅಂತ ರಹಸ್ಯದಲ್ಲಿ ನಮ್ಮ ಪ್ರಕೃತಿ ಕೂಡ ಒಂದು. ನೋಡೋದಿಕ್ಕೆ ಶಾಂತವಾಗಿ ದಟ್ಟವಾಗಿ ಸುಂದರವಾಗಿ ಇರ್ತಾ ಇರುವ ಕಾಡುಗಳು ನಮ್ಮ ಯೋಚನೆಗೂ ಮೀರಿದ ಅಮಾನುಷವಾದ ಶಕ್ತಿಗಳನ್ನ ತನ್ನ ಒಳಗಡೆನೆ ಮಡಿಕೊಂಡಿರ್ತಾ ಇದೆ. ಅಂಡ್ ಇವತ್ತು ನಾವು ನೋಡೋದಿಕ್ಕೆ ಹೋಗ್ತಾ ಇರೋದು ಅದೇ ರೀತಿಯಾದ ಪ್ರಕೃತಿಯ ಒಂದು ಉಗ್ರ ರೂಪವನ್ನೇ. ಒಂದು ದಟ್ಟವಾದ ಕಾಡಿನ ಒಳಗಡೆ ಯಾರು ಹೋಗ್ಬಾರ್ದು ಅಂತ ಒಂದು ರೂಲ್ಸ್ ಅನ್ನ ಮಡಗಿರ್ತಾ ಇದ್ದಾರೆ. ಆದ್ರೆ ಅದನ್ನು ಮೀರಿ ಒಂದು ತಂಡ ಕಾಡಿನ ಒಳಗಡೆಗೆ ಪ್ರಕೃತಿಯನ್ನ ಸವಿಯೋದಿಕ್ಕಾಗಿ ಬರುತ್ತೆ. ಬಟ್ ಆದ್ರೆ ಅವರ ಜೊತೆ ಏನೆಲ್ಲ ನಡೆಯುತ್ತೋ ಅದನ್ನ ಒಂದು ಬಾರಿ ನೆನೆಸ್ಕೊಂಡ್ರೆ ನಂತರ ಕಾಡಿನ ಹೆಸರನ್ನ ಕೇಳಿದ್ರೆ ಖಂಡಿತ ನಮಗೆ ನಡುಕ ಹುಟ್ಟೋದಿಕ್ಕೆ ಶುರುವಾಗುತ್ತೆ. ಅಂಡ್ ಅಂತದ್ದೇ ಒಂದು ಮೂವಿಯನ್ನ ನಾವಿವತ್ತು ನೋಡೋದಿಕ್ಕೆ ಹೋಗ್ತಾ ಇದೀವಿ. ಅಂದಾಗೆ ಆ ಮೂವಿಯ ಹೆಸರು ಇಂಡಿಜಿನಿಯಸ್. ಸರಿ, ವಿಡಿಯೋಗೆ ಹೋಗೋದಕ್ಕೆ ಮುಂಚೆ ನಮ್ಮ ಚಾನೆಲ್ ಅನ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಿದ್ರೆ ಇನ್ನು ತಡ ಮಾಡದೆ ಡೈರೆಕ್ಟ್ ಆಗಿ ನಮ್ಮ ಮಾಯಾ ಲೋಕಕ್ಕೆ ಎಂಟ್ರಿಯನ್ನ ಕೊಡೋಣ. ನಮ್ಮ ಇವತ್ತಿನ ಕತೆ ಶುರುವಾಗೋದೇ ಒಂದು ಎಚ್ಚರಿಕೆಯ ಜೊತೆಗೆ. ನಮ್ಮ ಪ್ರಪಂಚದಲ್ಲಿ ಹಲವಾರು ದೇಶಗಳಿವೆ. ಹಾಗೆ ಪ್ರತಿಯೊಂದು ದೇಶಗಳು ತನ್ನದೇ ಆದ ಗ್ರಂಥಗಳನ್ನ ಮಡಗಿರ್ತಾ ಇದ್ದಾವೆ. ಅಂಡ್ ಆ ಗ್ರಂಥಗಳಲ್ಲಿ ಒಂದಷ್ಟು ಜಾಗಕ್ಕೆ ಯಾವತ್ತೂ ಹೋಗ್ಲೇಬಾರ್ದು ಅನ್ನೋದಾಗಿ ಕೆಲವು ನಿಯಮಗಳನ್ನ ಗ್ರಂಥಗಳ ಮೂಲಕ ನಮಗೆ ಕೊಟ್ಟಿರ್ತಾರೆ ಅನ್ನೋದಾಗಿ ಒಂದು ಮಾತಿನಿಂದ ಶುರುವಾಗುತ್ತೆ. ನೆಕ್ಸ್ಟ್ ನಮಗೆ ಸ್ಕಾಟ್ ಅನ್ನುವ ಒಂದು ವ್ಯಕ್ತಿಯನ್ನೇ ತೋರಿಸ್ತಾರೆ. ಯಾವುದೋ ಒಂದು ವಂಶದಿಂದ ತುಂಬಾನೇ ಗಾಬರಿಯಾಗಿ ನಾನೊಬ್ಬ ಅಮೆರಿಕನ್ ಟೂರಿಸ್ಟ್, ನಾನು ನನ್ನ ಸ್ನೇಹಿತರ ಜೊತೆಗೆ ಈ ಪನಾಮ ಅನ್ನುವ ಕಾಡಿನ ಒಳಗಡೆಗೆ ಅಡ್ವೆಂಚರಿಂಗ್ ಆಗಿ ಬಂದಿರ್ತಾ ಇದ್ದೀನಿ. ಬಟ್ ಆದ್ರೆ ಈ ಜಾಗಕ್ಕೆ ಖಂಡಿತ ಅಲೋ ಇರ್ತಾ ಇಲ್ಲ. ಆದ್ರೂ ನಾವು ಧೈರ್ಯವನ್ನ ಮಾಡಿ ಈ ಜಾಗಕ್ಕೆ ಬಂದು ಸಿಕ್ಕಾಕೊಂಡಿರ್ತಾ ಇದೀವಿ. ನಮ್ಮನ್ನ ಯಾವುದೋ ಒಂದು ಅಮಾನುಷವಾದ ಶಕ್ತಿ ಎಲ್ಲರನ್ನುವೆ ಒಬ್ಬೊಬ್ಬರ ಕಥೆಯನ್ನ ಮುಗಿಸಿ ಬರ್ತಾ ಇದೆ. ದಯವಿಟ್ಟು ಇದನ್ನ ನೋಡ್ತಾ ಇದ್ರೆ ಖಂಡಿತ ನಮಗೆ ಹೆಲ್ಪ್ ಅನ್ನ ಮಾಡಿ ಅನ್ನೋದಾಗಿ ಹೆಲ್ಪ್ ಅನ್ನ ಕೇಳ್ತಾ ಇರ್ಬೇಕಾದ್ರೆ ಆ ಸ್ಕಾಟ್ ಅನ್ನುವ ವ್ಯಕ್ತಿ ಅವನು ಕೂಡ ಅಮಾನುಷವಾಗಿ ವಿಚಿತ್ರವಾಗಿ ಅಲ್ಲಿಂದ ಮಾಯವಾಗಿ ಬಿಡ್ತಾನೆ. ಇವಾಗ ನಮ್ಮ ಸ್ಟೋರಿ ಫ್ಲಾಶ್ ಬ್ಯಾಕ್ಗೆನೆ ಬರುತ್ತೆ. ಅಂದ್ರೆ ಇವರು ಕಾಡಿಗೆ ಬರೋದಿಕ್ಕೆ ಏನು ಕಾರಣ, ಆಕ್ಚುಯಲ್ ಆಗಿ ಇವರ ಜೊತೆ ಏನೆಲ್ಲ ನಡೆದಿರ್ತಾ ಇದೆ ಅನ್ನೋ ವಿಷಯವನ್ನ ತೋರಿಸ್ತಾರೆ. ಈ ಸ್ಕಾಟ್ ಗೆ ಸ್ಟೀವ್ ಅನ್ನುವ ಒಂದು ಗರ್ಲ್ ಫ್ರೆಂಡ್ ಕೂಡ ಇರ್ತಾ ಇದ್ದು, ಇವನ ಫ್ರೆಂಡ್ ಗಳ ಜೊತೆ ಒಟ್ಟಾರೆಯಾಗಿ ವೆಕೇಶನ್ ಗೆ ಹೋಗೋಣ, ಪಿಕ್ನಿಕ್ ಅನ್ನ ಮಾಡೋಣ ಅನ್ನೋದಾಗಿ ಕಾಡಿನ ಮಧ್ಯೆ ಇರುವ ಒಂದು ರೆಸಾರ್ಟ್ ಅನ್ನ ಹುಡುಕಿ ಎಲ್ಲರೂ ಹ್ಯಾಪಿಯಾಗಿ ಜಾಲಿಯಾಗಿ ಫೀಲ್ ಮಾಡೋದಿಕ್ಕಾಗಿ ಬರ್ತಾರೆ. ಅಂಡ್ ಆ ರೀತಿ ವೆಕೇಶನ್ ಗೆ ಬೇಗ ಹೋಗ್ಬೇಕು ಅನ್ನೋದಾಗಿ, ಫ್ಲೈಟ್ ಗೆ ಬೇರೆ ಟೈಮ್ ಆಗ್ತಾ ಇದೆ, ಬೇಗ ಪ್ಯಾಕ್ ಅನ್ನ ಮಾಡು ಅನ್ನೋದಾಗಿ ಇಬ್ಬರುವೆ ಬ್ಯಾಗ್ ಗಳನ್ನ ಪ್ಯಾಕ್ ಮಾಡ್ಕೊಳ್ತಾ ಇರ್ಬೇಕಾದ್ರೆ ಇವರಿಗೆ ಒಂದು ವಿಡಿಯೋ ಕಾಲ್ ಬರುತ್ತೆ. ಅದ್ರಲ್ಲಿ ಟ್ರೆವರ್, ಎಲಿನಾ, ಚಾರ್ಲಿ ಅನ್ನುವ 3 ಜನರು ಆಲ್ರೆಡಿ ಪನಾಮ ಅನ್ನುವ ಒಂದು ಕಾಡಿನ ಒಳಗಡೆಗೆ ಬಂದ್ಬಿಟ್ಟಿರ್ತಾ ಇದ್ದಾರೆ. ಸೊ ಇವಾಗ ವಿಡಿಯೋ ಕಾಲ್ ಅನ್ನ ಮಾಡಿ, ನೀವು ಇನ್ನವೇ ಬಂದಿರ್ತಾನೆ ಇಲ್ವಾ, ನೀವಿನ್ಯಾವಾಗ ಬರ್ತೀರಾ, ನಾವು ಆಲ್ರೆಡಿ ಮಜವನ್ನ ಮಾಡ್ತಾ ಇದೀವಿ ನೋಡಿ, ಬೀಚ್ ನ ಹತ್ರ ಕುಳಿತು ಎಷ್ಟೊಂದು ಹ್ಯಾಪಿಯಾಗಿ ಜಾಲಿಯಾಗಿ ಇರ್ತಾ ಇದೀವಿ ಅಂತ ಕಾಲ್ ನಲ್ಲಿ ಇವರನ್ನ ಕರಿಬೇಕಾದ್ರೆ, ಸರಿ ಆದಷ್ಟು ಬೇಗ ನಾವುನುವೆ ಬರ್ತೀವಿ ಅನ್ನೋದಾಗಿ ನಮ್ಮ ಸ್ಕಾಟ್ ಹೇಳ್ತಾನೆ. ನಂತರ ನಮ್ಮ ಸ್ಕಾಟ್ ಮತ್ತೆ ಅವನ ಗರ್ಲ್ ಫ್ರೆಂಡ್ ಇಬ್ಬರುವೆ ಸೇರ್ಕೊಂಡು ಏರ್ಪೋರ್ಟ್ ಗೆನೆ ಬಂದು ಅವರ ಫ್ಲೈಟ್ ಅನ್ನುವೆ ಹತ್ತಿ ಪನಾಮ ಕಾಡಿನ ಕಡೆಗೆನೆ ಹೊರಟು ಬರ್ತಾರೆ. ನಂತರ ಇವರು ಫ್ಲೈಟ್ ಅನ್ನ ಇಳಿದ ಕೂಡಲೇ ಇವರನ್ನ ಪಿಕ್ ಮಾಡೋದಿಕ್ಕೆ ಆಲ್ರೆಡಿ ಒಂದು ವೆಹಿಕಲ್ ಕೂಡ ಬಂದ್ಬಿಟ್ಟಿರ್ತಾ ಇದೆ. ಸೊ ಡೈರೆಕ್ಟ್ ಆಗಿ ಕ್ಯಾಬ್ ಅನ್ನ ಹೊತ್ಕೊಂಡು ಎಲ್ಲರೂ ಇರ್ತಾ ಇರುವ ಜಾಗಕ್ಕೆ ಬಂದು ತಲುಪ್ತಾರೆ. ಸೊ ಬೀಚ್ ನ ಪಕ್ಕದಲ್ಲೇ ಎಣ್ಣೆಯನ್ನ ಕುಡ್ಕೊಂಡು ಡ್ಯಾನ್ಸ್ ಅನ್ನೆಲ್ಲ ಮಾಡ್ಕೊಂಡು ಹ್ಯಾಪಿಯಾದ ಪಾರ್ಟಿಯನ್ನ ಮಾಡ್ತಾರೆ. ಅಂಡ್ ನಮ್ಮ ಟೀಮ್ ನಲ್ಲಿ ಟ್ರೆವರ್ ಅನ್ನುವ ಒಂದು ಹ್ಯಾಂಡ್ಸಮ್ ಆದ ಹುಡುಗ ಇರ್ತಾ ಇದ್ದು, ಬೇರೆ ಯಾರೋ ಕ್ಯಾರ್ಮನ್ ಅನ್ನುವ ಒಂದು ಹುಡುಗಿಯನ್ನ ನೋಡ್ತಾನೆ. ನೋಡಿದ ಕೂಡಲೇ ಜೊಳ್ಳನ್ನ ಬಿಟ್ಕೊಂಡು ಅವಳ ಹಿಂದೆ ಫ್ಲರ್ಟ್ ಮಾಡೋದಿಕ್ಕಾಗಿ ಬೀಳ್ತಾನೆ. ಅಂಡ್ ಆ ಹುಡುಗಿ ಕೂಡ ಇವರ ಜೊತೆಯಾಗಿ ಮಾತನಾಡ್ಕೊಂಡು ತುಂಬಾನೇ ಕ್ಲೋಸ್ ಆಗಿ ಇವರ ಟೀಮ್ ನಲ್ಲಿ ಒಬ್ಬಳಾಗಿ ಬಿಡ್ತಾಳೆ. ನಂತರ ಎಲ್ಲರೂ ಸೇರ್ಕೊಂಡು ಪಾರ್ಟಿಯನ್ನ ಕಂಟಿನ್ಯೂ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಇಲ್ಲೇ ಅಕ್ಕಪಕ್ಕದಲ್ಲಿ ವರ್ಕ್ ಅನ್ನ ಮಾಡ್ತಾ ಇರುವ ಜೂಲಿ ಅನ್ನುವ ಒಬ್ಬ ವ್ಯಕ್ತಿ ಇವರಿಗೆ ಪರಿಚಯವಾಗಿ ಇವರ ಗ್ರೂಪಿಗೆ ಜಾಯಿನ್ ಆಗ್ತಾನೆ. ಸೊ ನಮ್ಮ ನಾಳೆಯ ದಿನ ಎಷ್ಟೊಂದು ಭಯಂಕರವಾಗಿರುತ್ತೆ ಅಂತ ಯಾವುದೇ ಯೋಚನೆ ಇಲ್ಲದೆ ಇರುವ ನಮ್ಮ ಗ್ಯಾಂಗು ಟೋಟಲ್ ಆಗಿ ಡ್ಯಾನ್ಸ್ ಅನ್ನ ಮಾಡ್ಕೊಂಡು ಪಾರ್ಟಿಯನ್ನ ಮಾಡ್ಕೊಂಡು ಹ್ಯಾಪಿಯಾಗಿ ಜಾಲಿಯಾಗಿ ಫೀಲ್ ಆಗ್ತಾರೆ. ನೆಕ್ಸ್ಟ್ ಎಲ್ಲರೂ ಹಿಂದಿರುಗಿ ತಮ್ಮ ರೂಮ್ ಗಳಿಗೆ ಬರ್ಬೇಕಾದ್ರೆ ನಮ್ಮ ಸ್ಕಾಟ್ ಅವನ ಲ್ಯಾಪ್ಟಾಪ್ ಅನ್ನ ಓಪನ್ ಮಾಡಿ ಅಕ್ಕಪಕ್ಕದಲ್ಲಿ ಸುತ್ತಾಡೋದಿಕ್ಕೆ, ಅಡ್ವೆಂಚರಿಂಗ್ ಮಾಡೋದಿಕ್ಕೆ ಯಾವ ಜಾಗ ಸರಿಯಾಗಿರ್ತಾ ಇದೆ ಅನ್ನೋದಾಗಿ ಯಾವ್ದಾದ್ರು ಇನ್ಫಾರ್ಮೇಶನ್ ಸಿಗುತ್ತಾ ಅನ್ನೋದಾಗಿ ಸರ್ಚ್ ಮಾಡ್ತಾನೆ. ಅಂಡ್ ಇದೇ ರೀತಿಯಾಗಿ ಸರ್ಚ್ ಅನ್ನ ಮಾಡ್ಬೇಕಾದ್ರೆ ದರಾನ್ ಅನ್ನುವ ಒಂದು ದಟ್ಟವಾದ ಕಾಡಿರ್ತಾ ಇದೆ. ಟ್ರೆಕ್ಕಿಂಗು ಅಡ್ವೆಂಚರಿಂಗ್ ಅನ್ನ ಮಾಡೋದಿಕ್ಕೆ ಹೇಳಿ ಮಾಡ್ತಿರುವ ಜಾಗ ಅನ್ನೋದಾಗಿ ತುಂಬಾನೇ ಇನ್ಫಾರ್ಮೇಶನ್ ಗಳು ಇವನಿಗೆ ಸಿಗುತ್ತೆ. ಸೊ ಆ ಜಾಗದ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಗಳನ್ನ ಚೆಕ್ ಮಾಡೋಣ ಅಂತ ನೋಡ್ಬೇಕಾದ್ರೆ ಒಂದು ವಿಚಿತ್ರವಾದ ಘಟನೆ ಇವನಿಗೆ ಗೊತ್ತಾಗ್ಲಿಕ್ಕೆ ಬರ್ತಾ ಇದೆ. ಇಲ್ಲಿವರೆಗೂ ಯಾರೆಲ್ಲ ಕಾಡಿನ ಒಳಗಡೆಗೆ ಹೋಗಿರ್ತಾ ಇದಾರೋ ಅವರು ಯಾರುವೆ ಹಿಂತಿರುಗಿ ಬಂದಿರ್ತಾನೆ ಇಲ್ಲ ಅನ್ನೋ ವಿಷಯವನ್ನ ತಿಳ್ಕೊಬೇಕಾದ್ರೆ ನಮ್ಮ ಸ್ಕಾಟ್ ಇನ್ನಷ್ಟು ಕ್ಯೂರಿಯಸ್ ಆಗಿ ಅದ್ರ ಬಗ್ಗೆ ಚೆಕ್ ಮಾಡೋದಿಕ್ಕೆ ಶುರು ಮಾಡ್ತಾನೆ. ಅಂಡ್ ಅದೇ ರೀತಿಯಾಗಿ ನೋಡ್ತಾ ಇರ್ಬೇಕಾದ್ರೆ ಒಂದು ವಿಡಿಯೋ ಫುಟೇಜ್ ಇವನಿಗೆ ಸಿಗುತ್ತೆ. ಅದ್ರಲ್ಲಿ ಒಂದು ಟೂರಿಸ್ಟ್ ಆ ಕಾಡಿನ ಒಳಗಡೆಗೆ ಹೋಗ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ಅಮಾನುಷವಾದ ಶಕ್ತಿ ಅವನ ಎದುರುಗಡೆಗೆ ಬರುತ್ತೆ. ಅಂಡ್ ಆ ಟೂರಿಸ್ಟ್ ಭಯವನ್ನ ಪಟ್ಕೊಂಡು ಎದ್ನು ಬಿದ್ದು ಅನ್ನೋದಾಗಿ ಓಡಿ ಹೋಗ್ತಾನೆ. ಸೊ ಇದನ್ನೆಲ್ಲ ನಮ್ಮ ಸ್ಕಾಟ್ ತುಂಬಾನೇ ಇಂಟ್ರೆಸ್ಟ್ ಅನ್ನ ಕೊಟ್ಟು ನೋಡ್ತಾನೆ.
ಬಟ್ ಆದ್ರೆ ಇನ್ನು ಒಂದೆರಡು ದಿನದಲ್ಲಿ ನಾವು ಕೂಡ ಅದೇ ರೀತಿಯಾದ ಫುಟೇಜ್ ಅನ್ನ ಮಾಡ್ತೀವಿ ಅಂತ ಅವನಿಗೂ ಗೊತ್ತಿರ್ತಾನೆ ಇಲ್ಲ. ಇಂಟರ್ನೆಟ್ ಅಲ್ಲಿ ಸಿಕ್ಕಿರ್ತಾ ಇರುವ ಇಮೇಜಸ್ ವಿಡಿಯೋ ಫುಟೇಜಸ್ ಗಳನ್ನ ನೋಡಿರ್ತಾ ಇದ್ದಾನೆ ಅಲ್ವಾ. ಸೊ ಆ ಪ್ರಕೃತಿಯ ಸೌಂದರ್ಯಕ್ಕೆ ಸೋತೋಗ್ಬಿಟ್ಟಿರ್ತಾ ಇದ್ದಾನೆ. ಹೇಗಾದ್ರೂ ಮಾಡಿ ನಾವ್ ಅಲ್ಲಿಗೆ ಹೋಗ್ಲೇಬೇಕು ಅನ್ನೋದಾಗಿ ನಿದ್ರೇನುವೆ ಮಾಡದೆ ಯೋಚನೆಯನ್ನೇ ಮಾಡ್ತಾ ಇದ್ದಾನೆ ನಮ್ಮ ಸ್ಕಾಟ್. ನೆಕ್ಸ್ಟ್ ಡೇ ಎಲ್ಲರೂ ಸೇರ್ಕೊಂಡು ಒಂದು ಜಾಗದಲ್ಲಿ ಪಿಕ್ನಿಕ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಗ್ಯಾಂಗ್ ನಲ್ಲಿ ಜೂಲಿ ಎನ್ನುವ ಒಬ್ಬ ವ್ಯಕ್ತಿ ಇರ್ತಾ ಇದ್ದಾನೆ ಅಲ್ವಾ. ಅವನ ಹತ್ರವಾಗಿ ಈ ಕಾಡಿನ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಗಳನ್ನ ಹೇಳ್ತಾನೆ. ಇದನ್ನ ಕೇಳುವ ಜೂಲಿ ಕೂಡ ಒಂದು ವಿಶೇಷವಾದ ವಿಷಯವನ್ನ ಹೇಳ್ತಾನೆ. ನಮ್ಮ ಪೂರ್ವಜರು ಆ ಜಾಗಕ್ಕೆ ಹೋಗ್ಬಾರ್ದು ಅನ್ನೋದಾಗಿ ಒಂದು ರೂಲ್ಸ್ ಅನ್ನ ಮಡಗಿರ್ತಾ ಇದ್ದಾರೆ. ಕೆಲವೊಂದಷ್ಟು ಜನ ಹೇಳೋ ಹಾಗೆ ಆ ಕಾಡಿನಲ್ಲಿ ಮನುಷ್ಯನ ಯೋಚನೆಗೂ ಮೀರಿದ ಒಂದು ಅಮಾನುಷವಾದ ಶಕ್ತಿ ಇರ್ತಾ ಇದೆ. ಅದನ್ನ ನಂಬೋದು ನಮ್ಗೆ ಕಷ್ಟವಾಗಬಹುದು, ಆದ್ರೆ ನಮ್ಮ ಪೂರ್ವಜರು ಏನನ್ನಾದ್ರೂ ಹೇಳಿದ್ದಾರೆ ಅಂದ್ರೆ ಖಂಡಿತ ಅದಕ್ಕೆ ರೀಸನ್ ಇರುತ್ತೆ ಅಲ್ವಾ. ಸೊ ಅವರ ಪ್ರಕಾರ ಈ ಕಾಡಿನಲ್ಲಿ ಒಂದು ದೈತ್ಯಾಕಾರದ ಅಮಾನುಷವಾದ ರಾಕ್ಷಸ ಇರ್ತಾ ಇದ್ದಾನೆ. ಅವನು ಪೂರ್ತಿಯಾಗಿ ಮನುಷ್ಯನೂ ಅಲ್ಲ, ಪೂರ್ತಿಯಾಗಿ ರಾಕ್ಷಸನುವೇ ಅಲ್ಲ. ಆ ರೀತಿ ವಿಚಿತ್ರವಾಗಿ ಇರ್ತಾ ಇರುವ ದೈತ್ಯ ಕಾಡಿನ ಒಳಗಡೆಗೆ ಯಾರೇ ಬಂದ್ರುವೆ ಅವರ ಖಾತೆಯನ್ನ ಮುಗಿಸಿ ಹಾಕ್ತಾನೆ ಅನ್ನೋದಾಗಿ ಹಲವಾರು ಜನ ಹೇಳ್ತಾರೆ ಅನ್ನೋದಾಗಿ ಎಲ್ಲ ವಿಷಯಗಳನ್ನ ಹೇಳ್ಕೊತಾನೆ. ಆದ್ರೆ ನಮ್ಮ ಗ್ಯಾಂಗು ಇದನ್ನೆಲ್ಲ ನಂಬೋದಿಕ್ಕೆ ರೆಡಿನೇ ಇಲ್ಲ. ಲೋ ತಮ್ಮಂದ್ರ, ನಾವೆಲ್ರೂ ಎಜುಕೇಟೆಡ್ ಕೊಂಡ್ರು ಇನ್ನವೇ ದೆವ್ವಭೂತ ಅಂತ ಕಥೆಯನ್ನ ಹೇಳ್ಕೊಂಡಿರ್ತೀರಾ ಅನ್ನೋದಾಗಿ ಎಲ್ಲರೂ ಇಗ್ನೋರ್ ಅನ್ನ ಮಾಡ್ತಾರೆ. ನೆಕ್ಸ್ಟ್ ನಮ್ಮ ಎಲಿನ ಸ್ಟೀವ್ ಗೆ ಒಂದು ಆಪ್ ನ ಬಗ್ಗೆ ಇಂಟ್ರೊಡ್ಯೂಸ್ ಅನ್ನ ಮಾಡ್ತಾಳೆ. ಲೇ ನೋಡಿ, ಈ ಆಪ್ ತುಂಬಾನೇ ಯೂನಿಕ್ ಆಗಿರ್ತಾ ಇದೆ. ನಾವು ಇದ್ರಲ್ಲಿ ರೆಕಾರ್ಡ್ ಅನ್ನ ಆನ್ ಮಾಡಿದ್ರೆ ಸಾಕು, ವಿಡಿಯೋವನ್ನ ಇಂಟರ್ನೆಟ್ ನಲ್ಲಿ ಅಪ್ಲೋಡ್ ಮಾಡೋ ಯಾವುದೇ ಚಿಂತೆನೆ ಇರ್ತಾ ಇಲ್ಲ. ಡೈರೆಕ್ಟ್ ಆಗಿ ಅದೇ ವಿಡಿಯೋ ಎಲ್ಲರಿಗೂ ಶೇರ್ ಅನ್ನ ಮಾಡುತ್ತೆ, ಅದೇ ಅಪ್ಲೋಡ್ ಆಗಿ ಬಿಡುತ್ತೆ ಅನ್ನೋದಾಗಿ ಎಲ್ಲ ವಿಷಯವನ್ನ ಹೇಳಿಕೊಡ್ತಾಳೆ. ನೆಕ್ಸ್ಟ್ ಅವತ್ತು ಕತ್ತಲೆ ಆಗೋದ್ರಿಂದ ಫೈರ್ ಕ್ಯಾಂಪ್ ಅನ್ನ ಹಾಕಿ ಎಲ್ಲರೂ ತಮ್ಮ ತಮ್ಮ ಫೀಲಿಂಗ್ಸ್ ಗಳು ಮನಸ್ಸಿನ ಒಳಗಡೆ ಇರುವ ಮಾತುಗಳನ್ನ ಹೇಳ್ಕೊಂಡು ತುಂಬಾನೇ ಜಾಲಿಯಾಗಿ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾರೆ. ಇದೇ ರೀತಿಯಾಗಿ ಮಾತಾಡ್ತಾ ಅದೇ ದಟ್ಟವಾದ ಕಾಡಿನ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಆ ಕಾಡಿನ ಒಳಗಡೆ ಒಂದು ಅದ್ಭುತವಾದ ವಾಟರ್ ಫಾಲ್ಸ್ ಇರ್ತಾ ಇದೆ. ಆ ವಾಟರ್ ಫಾಲ್ ಅನ್ನ ನಮ್ಮ ಲೈಫಿನಲ್ಲೇ ನಾವು ಇದುವರೆಗೂ ನೋಡಿರ್ತಾನೆ ಇಲ್ಲ. ಸೊ ಇಷ್ಟು ದೂರವಾಗಿ ಬಂದು ಆ ವಾಟರ್ ಫಾಲ್ ಅನ್ನ ಮಿಸ್ ಮಾಡ್ಕೊಂಡ್ರೆ ನಮ್ಮ ಹತ್ರ ಇರ್ತಾ ಇರುವ ಒಂದು ದೊಡ್ಡ ಅವಕಾಶವನ್ನ ಕಳ್ಕೊಂಡು ಬಿಡ್ತೀವಿ ಅಲ್ವಾ. ಸೊ ಎಲ್ರೂ ಆ ಫಾಲ್ಸ್ ಅನ್ನ ನೋಡೋದಕ್ಕೆ ಹೋಗೋಣ ಅನ್ನೋದಾಗಿ ಕೇಳ್ಬೇಕಾದ್ರೆ ಎಲ್ಲರೂ ಅದಕ್ಕೆ ಸರಿ ಓಕೆ ಅನ್ನೋದಾಗಿ ಒಪ್ಪಿಕೊಳ್ತಾರೆ. ಬಟ್ ಆದ್ರೆ ನಮ್ಮ ಹೋಳಿಯೋಗೆ ಸ್ವಲ್ಪನವೇ ಇಷ್ಟವಿದ್ದಿರ್ತಾ ಇಲ್ಲ. ಆ ಕಾಡಿನ ಬಗ್ಗೆ ನಾನು ಅಷ್ಟೆಲ್ಲ ಹೇಳಿರ್ತಾ ಇದ್ರೆ ಕೂಡ ಅಲ್ಲಿಗೆ ಹೋದ್ರೆ ನಮ್ಮಂತ ಮೂರ್ಖರು ಮತ್ತೆ ಯಾರುವೇ ಇರೋದಿಲ್ಲ. ಸೊ ಯಾರುವೇ ಆ ಜಾಗಕ್ಕೆ ಹೋಗೋದು ಬೇಡ ಅನ್ನೋದಾಗಿ ಹೇಳ್ತಾನೆ. ಅಂಡ್ ನಮ್ಮ ಗ್ಯಾಂಗ್ ನಲ್ಲಿ ಇರ್ತಾ ಇರುವ ಕಾರ್ಮೆನ್ ಅನ್ನುವ ಹೊಸ ಹುಡುಗಿ ಕೂಡ ಅಲ್ಲಿಗೆ ಹೋಗೋದು ಬೇಡ ಅಂತಾನೆ ಹೇಳ್ತಾಳೆ. ಬಟ್ ಆದ್ರೆ ನಮ್ಮ ಗ್ಯಾಂಗಿನವ್ರೆ ಇದೊಂದು ನಾರ್ಮಲ್ ಆದ ಪಿಕ್ನಿಕ್ ಆಗಿರ್ತಾ ಇದೆ ಅಷ್ಟೇ, ಒಂದು ಸಿಂಪಲ್ ಆದ ಅಡ್ವೆಂಚರಿಂಗ್ ಅನ್ನ ಮಾಡಿ ಬರೋದಿಕ್ಕೆ ಏನಕ್ಕೆ ಹೆದರುತ್ತಾ ಇದ್ಯಾ, ನಾವೆಲ್ಲ ಇದೀವಿ ಅಲ್ವಾ, ಏನ್ ಬೇ ಆಗೋದಿಲ್ಲ ಬಾ ಅನ್ನೋದಾಗಿ ತುಂಬಾನೇ ಫೋರ್ಸ್ ಅನ್ನ ಮಾಡಿ ಕೇಳ್ಕೋಬೇಕಾದ್ರೆ ಆ ಕಾರ್ಮೆನ್ ಕೂಡ ಅಡ್ವೆಂಚರಿಂಗ್ ಮಾಡೋದಿಕ್ಕೆ ಒಪ್ಪಿಕೊಳ್ತಾಳೆ. ಅಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲರೂ ಸೇರ್ಕೊಂಡು ಆ ಕಾಡಿನ ಕಡೆಗೆನೆ ಹೊರಟು ಬರ್ತಾರೆ. ನೆಕ್ಸ್ಟ್ ನಮ್ಮ ಹೋಳಿಯೋ ನಿದ್ರೆಯಿಂದ ಎಚ್ಚರಿಯಾಗಿ ಬರ್ಬೇಕಾದ್ರೆ ನಾನು ಬೇಡ ಅಂದ್ರವೇ ಕೂಡ ಕಾಡಿಗೆ ಹೋಗ್ಬಿಟ್ಟಿದ್ದಾರೆ ಅನ್ನುವ ವಿಷಯವನ್ನ ತಿಳ್ಕೊತಾನೆ. ಅಷ್ಟೇ ಅದನ್ನ ತಿಳ್ಕೊಬೇಕಾದ್ರೆ ತುಂಬಾನೇ ಟೆನ್ಷನ್ ಆಗಿ ಬಿಡ್ತಾನೆ. ಅರೆ ಹೇಗಾದ್ರೂ ಮಾಡಿ ಅವರನ್ನ ಕಾಪಾಡಿ ವಾಪಸ್ ಕರ್ಕೊ ಬರ್ಬೇಕು ಅನ್ನೋದಾಗಿ ಇವನು ಕೂಡ ಒಂದು ಕಾರನ್ನ ಎತ್ಕೊಂಡು ಆ ಕಾಡಿನ ಕಡೆಗೆನೆ ಬರ್ತಾನೆ. ಈ ಕಡೆ ನಮ್ಮ ಗ್ಯಾಂಗ್ ನವರು ಆ ಕಾಡಿನ ಒಳಗಡೆಗೆ ಬರ್ತಾ ಇದ್ರು ಅಲ್ವಾ, ಅವರು ಕೂಡ ಟ್ರಾವೆಲ್ ಅನ್ನ ಮಾಡಿ ಆ ದಟ್ಟವಾದ ಕಾಡಿಗೆ ಎಂಟ್ರಿಯನ್ನ ಕೊಡ್ತಾರೆ. ಬಟ್ ಆದ್ರೆ ಕಾರ್ ನಲ್ಲಿ ಮುಂದೆ ಹೋಗೋದಿಕ್ಕೆ ಆಗದಿರೋದ್ರಿಂದ ಒಂದು ಜಾಗದಲ್ಲಿ ಕಾರನ್ನ ನಿಲ್ಲಿಸಿ ನಡ್ಕೊಂಡು ಬರೋದಿಕ್ಕಾಗಿ ಬರ್ತಾರೆ. ಸೊ ಆ ಫಾಲ್ಸ್ ಅನ್ನ ನೋಡೋದಿಕ್ಕೆ ಎಲ್ರಿಗೂ ತುಂಬಾನೇ ಕ್ಯೂರಿಯಸ್ ಆಗ್ಬಿಟ್ಟಿದೆ ಅನ್ಸುತ್ತೆ. ಈ ಕಡೆ ನಮ್ಮ ಜೂಲಿ ಅವ್ರಿಗೆ ಫೋನ್ ಅನ್ನ ಮಾಡಿ ಆದಷ್ಟು ಬೇಗ ತಡೆಯೋಣ ಅನ್ನೋದಾಗಿ ಕಾಲ್ ಅನ್ನ ಮಾಡೋದಿಕ್ಕೆ ಎಷ್ಟೇ ಟ್ರೈ ಮಾಡಿದ್ರೆ ಕೂಡ ನಮ್ಮ ಸ್ಕಾಟ್ ಕಾಲ್ ಅನ್ನ ಪಿಕ್ ಮಾಡ್ದಿರಾ ನಮ್ಮ ಜೂಲಿಯನ್ನ ಇಗ್ನೋರ್ ಅನ್ನ ಮಾಡ್ತಾನೆ. ಪರವಾಗಿಲ್ಲ, ಒಂದು ವಾಯ್ಸ್ ನೋಟ್ ಅನ್ನಾದ್ರೂ ಕಳ್ಸೋಣ ಅನ್ನೋದಾಗಿ ಆದಷ್ಟು ಬೇಗ ಕಾಡನ್ನ ಬಿಟ್ಟು ಹಿಂದಕ್ಕೆ ಬನ್ನಿ ಅಂತ ಒಂದು ವಾಯ್ಸ್ ನೋಟ್ ಅನ್ನ ಕಳುಹಿಸ್ತಾನೆ. ಆದ್ರೆ ನಮ್ಮ ಗ್ಯಾಂಗಿಗೆ ಅದ್ಯಾವ್ದುವೇ ಬೇಕಾಗಿರ್ತಾನೆ ಇಲ್ಲ. ಸೊ ಅವನು ಕಳಿಸುವ ವಾಯ್ಸ್ ನೋಟ್ ಅನ್ನವೇ ಕೂಡ ಇಗ್ನೋರ್ ಅನ್ನ ಮಾಡಿ ಹಾಕ್ತಾರೆ. ಇದೇ ರೀತಿಯಾಗಿ ಸರಿ ಸುಮಾರು ಅರ್ಧ ಗಂಟೆ ಟ್ರಾವೆಲ್ ಅನ್ನ ಮಾಡಿ ಕೊನೆಗುವೆ ಇವ್ರು ಹುಡುಕಿ ಬಂದಿರ್ತಾ ಇದ್ದ ವಾಟರ್ ಫಾಲ್ ನ ಹತ್ತಿರಕ್ಕೆನೆ ಬರ್ತಾರೆ. ಇವಾಗ ಬೇರೆ ಇಬ್ರು ನಡ್ಕೊಂಡು ತುಂಬಾನೇ ಆಯಾಸವಾಗಿ ಬಂದಿರ್ತಾ ಇದ್ದಾರೆ ಅಲ್ವಾ. ಸೊ ಒಂದು ಕ್ಷಣನವೇ ವೇಸ್ಟ್ ಅನ್ನ ಮಾಡದೆ ಡೈರೆಕ್ಟ್ ಆಗಿ ನೀರಿನ ಒಳಗಡೆಗೆನೆ ಧುಮುಕಿ ಎಲ್ಲರೂ ರಿಲ್ಯಾಕ್ಸ್ ಆಗೋದಿಕ್ಕೆ ಶುರು ಮಾಡ್ತಾರೆ. ಫೋಟೋವನ್ನ ತಗೊಳ್ಳೋದೇನು, ಆಟವನ್ನ ಆಡೋದೇನು, ಮಜವನ್ನ ಮಾಡೋದೇನು, ಅಬ್ಬಬ್ಬಾ ಅಡ್ವೆಂಚರಿಂಗ್ ಅಂದ್ರೆ ಹೀಗಿರ್ಬೇಕು ಅನ್ನೋದಾಗಿ ಹ್ಯಾಪಿಯಾಗಿ ಜಾಲಿಯಾಗಿ ಫೀಲ್ ಆಗ್ತಾ ಇದ್ದಾರೆ. ಈ ಕಡೆ ನಮ್ಮ ಹೋಳಿಯ ಬರ್ತಾ ಇದ್ದ ಅಲ್ವಾ, ಕೊನೆಗುವೆ ನಮ್ಮ ಗ್ಯಾಂಗ್ ನವರು ಕಾರನ್ನ ಒಂದು ಜಾಗದಲ್ಲಿ ನಿಲ್ಲಿಸಿರ್ತಾ ಇದ್ರು ಅಲ್ವಾ, ಅದೇ ಜಾಗಕ್ಕೆ ಬಂದು ತಲುಪ್ತಾನೆ. ನಂತರ ಇವ್ರು ಎಲ್ಲಿ ಹೋದ್ರು ಅಂತ ಹೊರಗಡೆಗೆ ಬಂದು ನೋಡ್ಬೇಕಾದ್ರೆ ಯಾರೋ ಇವನ್ ಮೇಲೆ ಅಮಾನುಷವಾಗಿ ಅಟ್ಯಾಕ್ ಮಾಡೋದಾಗಿ ಫೀಲ್ ಮಾಡ್ತಾನೆ. ಅಷ್ಟೇ ಹೆದರಿ ಗಾಬರಿಯಾಗುವ ನಮ್ಮ ಹೋಳಿ ವಾಪಸ್ಸು ಕಾರ್ನ ಒಳಗಡೆ ಕುಳಿತುಕೊಂಡು ಎದ್ನೋ ಬಿದ್ನೋ ಅನ್ನೋದಾಗಿ ಆ ಜಾಗದಿಂದ ಎಸ್ಕೇಪ್ ಆಗಿ ವಾಪಸ್ ಬಂದು ಬಿಡ್ತಾನೆ. ಇಲ್ಲಿಗೆ ಈ ಸೀನ್ ಅನ್ನ ಕಟ್ ಮಾಡಿ ವಾಪಸ್ಸು ನಮ್ಮ ಗ್ಯಾಂಗ್ ಅನ್ನ ತೋರಿಸ್ತಾರೆ. ಎಲ್ಲರೂ ಒಟ್ಟಾಗಿನೇ ಹ್ಯಾಪಿ ಆಗಿ ಇದ್ರು ಅಲ್ವಾ.
ಇವಾಗ ನಮ್ಮ ಕ್ಲೆವರ್ ಮತ್ತೆ ಕಾರ್ಮೆನ್ ತುಂಬಾನೇ ಅಟ್ರಾಕ್ಟ್ ಆಗಿಬಿಟ್ಟು ಇಬ್ಬರಿಗೆ ಸಪರೇಟ್ ಆಗಿ ಟೈಮ್ ಅನ್ನ ಸ್ಪೆಂಡ್ ಮಾಡೋಣ, ಒಟ್ಟಿಗೆ ಸೇರಿ ಅಪ್ಪ ಮಾತಾಡೋಣ ಬಾ ಅನ್ನೋದಾಗಿ ಆ ಜಾಗದಿಂದ ಹೊರಟು ಬೇರೆ ಒಂದು ಜಾಗಕ್ಕೆ ಬರ್ತಾರೆ. ನಂತರ ಇಬ್ಬರಿಗೆ ಒಟ್ಟಿಗೆ ಸೇರ್ಕೊಂಡು ಆಟವನ್ನ ಆಡ್ತಾ ಇರ್ಬೇಕಾದ್ರೆ ಅಚಾನಕ್ ಆಗಿ ಯಾರೋ ಇವ್ರನ್ನ ಗಮನಿಸೋ ಹಾಗೆ ಫೀಲ್ ಆಗ್ತಾ ಇದೆ ನಮ್ಮ ಕ್ಲೆವರ್ಗೆ. ಸೊ ಯಾರಿರ್ಬಹುದು, ನಾನು ನೋಡಿ ಬರ್ತೀನಿ ಅನ್ನೋದಾಗಿ ನಮ್ಮ ಕ್ಲೆವರ್ ಸುತ್ತಮುತ್ತ ಹುಡ್ಕೋದಿಕ್ಕಾಗಿ ಹೊರಗಡೆಗೆ ಬರ್ತಾನೆ. ಬಟ್ ಆದ್ರೆ ಎಷ್ಟೇ ಹೊತ್ತು ಆದ್ರೆ ವಾಪಸ್ಸು ನಮ್ಮ ಕ್ಲೆವರ್ ಹಿಂತಿರುಗಿ ಬರೋದೇ ಇಲ್ಲ. ಸೊ ಇದನ್ನ ನೋಡಿ ಟೆನ್ಷನ್ ಆಗುವ ನಮ್ಮ ಕ್ಯಾರ್ಮೆನು ಜೋರಾಗಿನೇ ನಮ್ಮ ಕ್ಲೆವರ್ ಅನ್ನ ಕೂಗಿಕೊಳ್ತಾಳೆ. ಬಟ್ ಆದ್ರೆ ನಮ್ಮ ಕ್ಲೆವರ್ ನ ಕಡೆಯಿಂದ ಯಾವುದೇ ರೆಸ್ಪಾನ್ಸಿವೇ ಇಲ್ಲ, ಏನುವೇ ಇಲ್ಲ. ಸೊ ಎಲ್ಲೋಗಿರ್ತಾ ಇದ್ದ, ನಾವೇನೆ ಹುಡ್ಕೋಣ ಅನ್ನೋದಾಗಿ ಅವಳು ಕೂಡ ಹೊರಗಡೆಗೆನೆ ಬರ್ತಾಳೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಸ್ಕಾಟು, ಅವಳ ಗರ್ಲ್ ಫ್ರೆಂಡ್ಸು ಎಲ್ಲರೂ ಸೇರ್ಕೊಂಡು ಮತ್ತೆ ಅವರು ಬಟ್ಟೆಗಳನ್ನ ಹಾಕೊಂಡು ಎಲ್ಲವನ್ನ ಪ್ಯಾಕ್ ಮಾಡ್ಕೊಳ್ತಾ ಇದ್ದಾರೆ. ಅಂಡ್ ಇದೇ ರೀತಿಯಾಗಿ ಇರ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಯಾರೋ ಕಿರಿಚ್ಕೊಳ್ಳೋದಾಗಿ ಶಬ್ದ ಕೇಳಿ ಬರುತ್ತೆ. ಸೊ ಯಾರಿರ್ಬಹುದು ಅನ್ನೋದಾಗಿ ಓಡಿ ಬಂದು ನೋಡ್ಬೇಕಾದ್ರೆ ಅಲ್ಲಿ ಕಿರಿಚ್ಕೊಂಡಿರ್ತಾ ಇರೋದು ಬೇರೆ ಯಾರಿವೆಲ್ಲ ನಮ್ಮ ಕ್ಯಾರ್ಮೆನೆ. ಅಂಡ್ ಇವಾಗ ಕಳೆದು ಹೋಗಿರ್ತಾ ಇದ್ದ ನಮ್ಮ ಕ್ಲೆವರ್ ಅನ್ನ ತೋರಿಸ್ತಾರೆ. ಯಾರೋ ನಮ್ಮನ್ನ ನೋಡ್ತಾ ಇದ್ದಾರೆ ಅಂತ ಕಾಡಿನ ಒಳಗಡೆ ಬಂದಿರ್ತಾ ಇದ್ದ ಅಲ್ವಾ. ಇವಾಗ ಕ್ಯಾರ್ಮೆನ್ ಕಿರಿಚ್ಕೊಳ್ಳೋದ್ರಿಂದ ಅದನ್ನ ಕೇಳುವ ಇವನುವೆ ಕೂಡ ಕ್ಯಾರ್ಮೆನ್ ಅವಳ ಹತ್ರಕ್ಕಾಗಿನೇ ಓಡಿ ಬರ್ತಾನೆ. ಅದೇ ರೀತಿಯಾಗಿ ಓಡಿ ಬರ್ತಾ ಇರ್ಬೇಕಾದ್ರೆ ಕ್ಯಾರ್ಮೆನ್ ಅವಳ ಒಂದು ಬ್ರಾಸ್ಲೆಟ್ ಕೆಳಗಡೆ ಬಿದ್ದಿರೋದನ್ನವೇ ನೋಡ್ತಾನೆ. ನೆಕ್ಸ್ಟ್ ಅದನ್ನ ಎತ್ಕೊಂಡು ಭಯದಲ್ಲೇ ಓಡ್ಕೊಂಡು ಬಂದು ನಮ್ಮ ಗ್ಯಾಂಗ್ ನವರಿಗೆ ಕೊಟ್ಟು ಕ್ಯಾರ್ಮೆನ್ ಎಲ್ಲೋ ಕಾಣೆ ಆಗ್ಬಿಟ್ಟಿದ್ದಾಳೆ ಅಂತ ಭಯದಲ್ಲಿ ಹೇಳ್ಬೇಕಾದ್ರೆ ಎಲ್ಲರಿಗೂ ಇವಾಗ ಭಯ ಅನ್ನೋದು ಶುರುವಾಗುತ್ತೆ. ಸರಿ ಓಕೆ, ಎಲ್ಲರಿಗೂ ಹುಡ್ಕೋಣ ಅನ್ನೋದಾಗಿ ಕ್ಯಾರ್ಮೆನ್ ಅವಳನ್ನ ಹುಡುಕಿ ನೋಡ್ಬೇಕಾದ್ರೆ ಎಷ್ಟು ಹೊತ್ತು ಹುಡುಕಿದ್ರುವೆ ಎಲ್ಲಿ ಹುಡುಕಿದ್ರುವೆ ಕ್ಯಾರ್ಮೆನ್ ಎಲ್ಲವೇ ಕಾಣ್ತಾನೆ ಇಲ್ಲ. ಸೊ ನಮ್ಮ ಜೊತೆಯಾಗಿ ಏನೋ ಒಂದು ಅಮಾನುಷವಾದ ಘಟನೆ ನಡೀತಾ ಇದೆ ಅನ್ನೋದು ಎಲ್ಲರಿಗೂ ಅರ್ಥವಾಗ್ಲಿಕ್ಕೆ ಬರುತ್ತೆ. ನೆಕ್ಸ್ಟ್ ನಮ್ಮ ಸ್ಕಾಟು ಫೋನ್ ಅನ್ನ ಎತ್ಕೊಂಡು ಇವ್ರು ಸ್ಟೇ ಆಗಿರ್ತಾ ಇರುವ ಹೋಟೆಲ್ ಇಂದ ಹೆಲ್ಪ್ ಅನ್ನ ಕೇಳೋಣ ಅನ್ನೋದಾಗಿ ಕಾಂಟ್ಯಾಕ್ಟ್ ಮಾಡೋದಿಕ್ಕೆ ನೋಡ್ಬೇಕಾದ್ರೆ ಇವ್ರು ಇರ್ತಾ ಇರೋದು ಒಂದು ದಟ್ಟವಾದ ಕಾಡಿನ ಒಳಗಡೆ ಅಲ್ವಾ. ಸೊ ಸಿಗ್ನಲ್ ಅವರಿಗೆ ಎಲ್ಲಿಂದ ಸಿಗುತ್ತೆ? ಆದ್ರೂ ಪರವಾಗಿಲ್ಲ, ಎತ್ತರವಾದ ಸ್ಥಾನಕ್ಕೆ ಹೋಗೋಣ, ಸ್ವಲ್ಪವೇನಾದ್ರೂ ಸಿಗ್ನಲ್ ಸಿಕ್ಕ್ರೆ ನಾವು ಹೆಲ್ಪ್ ಅನ್ನ ತಗೊಳ್ಬಹುದು ಅನ್ನೋದಾಗಿ ಎತ್ತರವಾದ ಜಾಗ ಎಲ್ಲಿ ಸಿಗುತ್ತೆ ಅನ್ನೋದಾಗಿ ಹುಡುಕಿಕೊಂಡು ಬರ್ತಾರೆ. ಆ ರೀತಿ ಯಾವ ಕಡೆಗೆ ಹುಡುಕಿದ್ರುವೆ ಎಲ್ಲಿಗೆ ಹೋದ್ರುವೆ ಅವರು ಎತ್ತರವಾದ ಜಾಗಕ್ಕೆ ಬರೋದಿಲ್ಲ. ಯಾಕಂದ್ರೆ ಯಾವ ಜಾಗದಲ್ಲಿ ಏನಿರ್ತಾ ಇದೆ ಅಂತ ಇವರಿಗೆ ಏನ್ ಗೊತ್ತಿರ್ತಾ ಇದೆ. ಇವರು ಈ ಕಾಡಿಗೆ ಬಂದಿರ್ತಾ ಇರೋದು ಇದೇ ಮೊದಲನೇ ಬಾರಿ ಅಲ್ವಾ. ಸೊ ಸುತ್ತಿ ಬಳಸಿ ಒಂದೇ ಜಾಗದಲ್ಲಿ ಬಂದು ನಿಲ್ತಾ ಇದ್ದಾರೆ. ಇದೇ ರೀತಿಯಾಗಿ ಸಮಯ ಕಳಿತಾ ರಾತ್ರಿನವೇ ಆಗಿ ಬಿಡ್ತಾ ಇದೆ. ಸೊ ಇವರು ಇಷ್ಟು ಹೊತ್ತು ಪ್ರೀತಿಸ್ತಾ ಇದ್ದ ಈ ಕಾಡು ಭಯಾನಕವಾಗಿ ಕಾಣಿಸೋದಿಕ್ಕೆ ಶುರುವಾಗ್ತಾ ಇದೆ. ಅಲ್ಲದೆ ಇವ್ರ ಅಕ್ಕಪಕ್ಕದಲ್ಲಿ ಯಾರೋ ಇರ್ತಾ ಇದ್ದು ವಿಚಿತ್ರವಾಗಿ ಕೂಗಾಡೋ ಶಬ್ದವೆಲ್ಲ ಕೇಳಿ ಬರ್ತಾ ಇದೆ. ಅಷ್ಟೇ ಎಲ್ರಿಗೂ ಮೇಲಿನಿಂದ ಕೆಳಗಿನವರೆಗೂ ನೊಡ್ಗೋದಿಕ್ಕೆ ಶುರುವಾಗ್ತಾ ಇದೆ. ಸೊ ಏನಿರಬಹುದು ಅಂತ ಟಾರ್ಚ್ ಅನ್ನ ಹಾಕೊಂಡು ನೋಡ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ಅಮಾನುಷವಾದ ಶಕ್ತಿ ಇವರ ಎದುರುಗಡೆ ಪಾಸ್ ಆಗೋದನ್ನ ನೋಡ್ತಾರೆ. ಅಂಡ್ ಆ ಅಮಾನುಷವಾದ ಶಕ್ತಿ ಬೇರೆ ಏನಿವೆ ಅಲ್ಲ, ನಮ್ಮ ಜೂಳಿ ಕಾಡಿನ ಒಳಗಡೆ ಒಂದು ದೈತ್ಯ ರಾಕ್ಷಸ ಇದ್ದಾನೆ ಅಂತ ಹೇಳಿರ್ತಾ ಇದ್ದ ಅಲ್ವಾ. ಅದೇ ದೈತ್ಯಾಕಾರದ ರಾಕ್ಷಸನನ್ನ ಇವರು ನೋಡಿರ್ತಾ ಇದ್ದಾರೆ. ಅಷ್ಟೇ ತುಂಬಾನೇ ಹಸುಕೊಂಡಿರ್ತಾ ಇರುವ ಸೀಳು ನಾಯಿ ಗುರಾಯಿಸಿ ನೋಡುತ್ತೆ ಅಲ್ವಾ. ಅದೇ ರೀತಿಯಾಗಿ ನಮ್ಮ ಗ್ಯಾಂಗ್ ಅನ್ನ ಗುರಾಯಿಸಿ ನೋಡ್ತಾ ಇದೆ. ಅಷ್ಟೇ ಇದನ್ನ ನೋಡಿ ಹೆದರಬ ನಮ್ಮ ಗ್ಯಾಂಗು ಇನ್ನು ಒಂದು ಕ್ಷಣನವೇ ಯೋಚನೆಯನ್ನೇ ಮಾಡ್ತೀರಾ ಚಲ್ಲ ಪಿಲ್ಲಿಯಾಗಿ ಎಲ್ಲ ಕಡೆಗೂ ಓಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ. ಕತ್ತಲೆಯಲ್ಲಿ ಇವರಿಗೆ ದಾರಿನವೇ ಕಾಣದೇ ಇರೋದ್ರಿಂದ ಎರ್ರ ಬಿರಿಯಾಗಿ ಓಡ್ತಾನೆ ಇದ್ದಾರೆ. ಸೊ ಗಾಬರಿಯಿಂದ ಎಲ್ಲ ಕಡೆಗೂ ಓಡಾಡ್ತಾ ಇದ್ದಾರೆ ಅಲ್ವಾ. ಆದ್ರಿಂದ ಎಲ್ಲರೂ ಒಂದೊಂದು ದಿಕ್ಕಿಗೆ ಹೋಗಿ ಬೇರೆ ಬೇರೆಯಾಗಿ ಬಿಡ್ತಾರೆ. ನೆಕ್ಸ್ಟ್ ನಮ್ಮ ಕ್ಲೆವರ್ ಮತ್ತೆ ಎಲಿನಾ ಒಂದು ಜಾಗದಲ್ಲಿ ನಿಂತು ಸ್ವಲ್ಪ ರಿಲ್ಯಾಕ್ಸ್ ಅನ್ನ ಮಾಡೋಣ, ಇನ್ನು ನಮ್ ಕೈಲಿ ಓಡೋದಿಕ್ಕೆ ಆಗೋದಿಲ್ಲ ಅಂತ ನಿಂತ್ಕೋಬೇಕಾದ್ರೆ ಮತ್ತೊಂದ್ಸಲ ಯಾರೋ ಜೋರಾಗಿ ಕೂಗಿಕೊಳ್ಳುವ ಶಬ್ದ ಕೇಳಿ ಬರ್ತಾ ಇದೆ. ಅಂಡ್ ಈ ಬಾರಿ ಕೂಗೋದು ಬೇರೆ ಯಾರಿವೆಲ್ಲ ನಮ್ಮ ಗ್ಯಾಂಗಿನಲ್ಲೇ ಇರ್ತಾ ಇದ್ದ ಚಾರ್ಲಿ. ಸೊ ಒಂದು ಕ್ಷಣನವೇ ಯೋಚನೆಯನ್ನ ಮಾಡದೆ ಆ ವಾಯ್ಸ್ ಅನ್ನೇ ಫಾಲೋವನ್ನ ಮಾಡ್ಕೊಂಡು ಬಂದು ನೋಡ್ಬೇಕಾದ್ರೆ ನಮ್ಮ ಚಾರ್ಲಿ ಒಂದು ಜಾಗದಲ್ಲಿ ಸತ್ತು ಬಿದ್ದಿರ್ತಾ ಇದ್ದಾನೆ. ಒಂದು ರಸಗುಲ್ಲ ಯಾವ ರೀತಿ ಪಾಕದ ಒಳಗಡೆ ಇರುತ್ತೋ ಅದೇ ರೀತಿ ರಕ್ತವೆಲ್ಲ ಕೊಚ್ಕೊಂಡು ಒಂದು ಜಾಗದಲ್ಲಿ ಸತ್ತು ಬಿದ್ದಿರ್ತಾ ಇದ್ದಾನೆ. ಅಷ್ಟೇ ಇದನ್ನು ನೋಡುವ ನಮ್ಮ ಕ್ಲೆವರ್ ಮತ್ತೆ ಎಲಿನಾ ಇನ್ನವೇ ಗಾಬರಿಯಾಗಿ ಇನ್ನು ಒಂದು ಕ್ಷಣ ಕೂಡ ನಾವು ಈ ಕಾಡಿನಲ್ಲಿ ಇರಬಾರ್ದು ಅನ್ನೋದಾಗಿ ಎಷ್ಟು ದೂರ ಸಾಧ್ಯನೋ ಅಷ್ಟು ದೂರ ಓಡ್ಲೇಬೇಕು ಅನ್ನೋದಾಗಿ ಓಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಓಡ್ತಾ ನಮ್ಮ ಸ್ಕಾಟ್ ಮತ್ತೆ ಸ್ಟೀವ್ ಇರ್ತಾ ಇರುವ ಜಾಗಕ್ಕೆ ಬಂದು ತಲುಪ್ತಾರೆ. ನಂತರ ಚಾರ್ಲಿ ಯಾವ ಸಿಚುವೇಶನ್ ಅಲ್ಲಿ ಇರ್ತಾ ಇದ್ದಾನೆ ಅಂತ ಇವರು ಇವಾಗ ತಾನೇ ನೋಡಿದ್ರು ಅಲ್ವಾ, ಅದನ್ನ ನಮ್ಮ ಸ್ಕಾಟ್ ಮತ್ತೆ ಸ್ಟೀವ್ಗುವೆ ಹೇಳ್ತಾರೆ. ಸೊ ಇಂಥ ಸಿಚುವೇಶನ್ ಅಲ್ವೇ ಕೂಡ ಎಲ್ಲರೂ ಅವರವರೇ ಕಿತ್ತಾಡೋದಿಕ್ಕೆ ಶುರುವನ್ನ ಮಾಡ್ಕೊಳ್ತಾರೆ. ಜೂಳಿ ನಿಜವನ್ನೇ ಹೇಳಿರ್ತಾ ಇದ್ದ, ನಿನ್ನ ಮಾತನ್ನ ಕೇಳಿ ನಾವು ಬರ್ಲೇಬಾರ್ದಾಗಿತ್ತು ಕಣೋ, ಇಂಟರ್ನೆಟ್ ನಲ್ಲಿ ಫಾಲ್ಸ್ ನ ಬಗ್ಗೆ ನೋಡಿ ನಮ್ಮ ಜೀವನವನ್ನೇ ಮುಗಿಸ್ತಾ ಇದೆಯಲ್ಲೋ ಅನ್ನೋದಾಗಿ ಆಪೋಸಿಟ್ ಆಗಿ ಓಡ್ದಾಡ್ಕೊಳ್ಳೋದಿಕ್ಕೆ ನಿಂತ್ಕೋತಾರೆ. ಆದ್ರೆ ನಮ್ಮ ಎಲಿನಾ ಮತ್ತೆ ಸ್ಟೀವು ಮಧ್ಯಕ್ಕೆ ಬಂದು, ನಿಮ್ಗೇನು ಹುಚ್ಚ ಹಿಡ್ದಿರ್ತಾ ಇದೆ, ನಾವು ಎಂತ ಸಿಚುವೇಶನ್ ಅಲ್ಲಿ ಸಿಕ್ಕಾಕೊಂಡಿರ್ತಾ ಇದೀವಿ, ಇದ್ರಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಯಾವ್ದಾದ್ರು ಐಡಿಯಾವನ್ನ ಹುಡುಕಿ ಅಂದ್ರೆ ನಾಯಿಗಳ ಹಾಗೆ ಕಿತ್ತಾಡ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ವಾ ಅನ್ನೋದಾಗಿ ಬೈತಾರೆ. ಸೊ ಆದಷ್ಟು ಬೇಗ ನಾವು ಎತ್ತರದ ಜಾಗಕ್ಕೆ ಹೋಗ್ಬೇಕು ಅನ್ನೋದಾಗಿ ತುಂಬಾನೇ ಕಷ್ಟವನ್ನ ಪಟ್ಟು ಎತ್ತರದ ಜಾಗಕ್ಕೆ ಬಂದು ತಲುಪ್ತಾರೆ.
ನಂತರ ಫೋನ್ಗಳಲ್ಲಿ ಸಿಗ್ನಲ್ ಏನಾದ್ರೂ ಸಿಗ್ತಾ ಇದೆಯಾ ಅಂತ ನೋಡ್ಬೇಕಾದ್ರೆ ಜಸ್ಟ್ ಸ್ವಲ್ಪ ಸಿಗ್ನಲ್ ಅಲ್ಲಿ ಸಿಗ್ತಾ ಇರುತ್ತೆ. ಸೊ ಫಟಾಫಟ್ ಅಂತ ಅವನ ಫೋನ್ ಅನ್ನ ಓಪನ್ ಮಾಡಿ ರೆಕಾರ್ಡಿಂಗ್ ಅನ್ನುವೇ ಆನ್ ಮಾಡ್ತಾನೆ. ನಾನು ನನ್ನ ಫ್ರೆಂಡ್ ಅವರ ಜೊತೆ ಸೇರ್ಕೊಂಡು ಈ ಪನಾಮ ಅನ್ನುವ ಕಾಡಿನ ಒಳಗಡೆ ಬಂದಿರ್ತಾ ಇದೀವಿ. ಆದ್ರೆ ಈ ಕಾಡಿನ ಒಳಗಡೆ ಯಾವುದೋ ಒಂದು ಅಮಾನುಷವಾದ ಶಕ್ತಿ ನಮ್ಮೆಲ್ಲರನ್ನುವೇ ಒಬ್ಬೊಬ್ಬರನ್ನಾಗಿ ಕಥೆಯನ್ನ ಮುಗಿಸಿ ಬರ್ತಾ ಇದೆ. ಯಾರಾದ್ರೂ ಇದನ್ನ ನೋಡ್ತಾ ಇದ್ರೆ ನಮ್ಮನ್ನ ಕಾಪಾಡಿ ಅನ್ನೋದಾಗಿ ರಿಕ್ವೆಸ್ಟ್ ಅನ್ನ ಮಾಡಿಕೊಳ್ತಾನೆ. ಈ ರೀತಿ ವಿಡಿಯೋವನ್ನ ರೆಕಾರ್ಡ್ ಮಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಹೊರಗಡೆಯಿಂದ ನಮ್ಮ ಕ್ಲೆವರು ಜೋರಾಗಿನೇ ಕಿರುಚಿಕೊಳ್ಳುವ ಶಬ್ದ ಕೇಳಿ ಬರುತ್ತೆ. ಆದ್ರಿಂದ ಎಲ್ಲರೂ ಸೇರ್ಕೊಂಡು ಆ ವಾಯ್ಸ್ ಅನ್ನ ಫಾಲೋವನ್ನ ಮಾಡ್ಕೊಂಡು ಬಂದು ನೋಡ್ಬೇಕಾದ್ರೆ ನಮ್ಮ ಕ್ಲೆವರು ಗಾಯಗೊಂಡು ಸಾಯುವ ಸಿಚುವೇಶನ್ ಗೆ ಬಂದ್ಬಿಟ್ಟಿರ್ತಾ ಇದ್ದಾನೆ. ಇದನ್ನ ನೋಡುವ ನಮ್ಮ ಸ್ಕಾಟ್ ಹೇಗಾದ್ರೂ ಮಾಡಿ ಹೆಲ್ಪ್ ಅನ್ನ ಮಾಡೋಣ ಅನ್ನೋದಾಗಿ ಮುಂದೆ ಬರ್ಬೇಕಾದ್ರೆ ಆ ಭಯಂಕರವಾದ ದೈತ್ಯ ರಾಕ್ಷಸ ಇರ್ತಾ ಇದೆ ಅಲ್ವಾ, ಅದು ತನ್ನ ವಿಚಿತ್ರವಾದ ಕೈಗಳನ್ನ ಯೂಸ್ ಮಾಡಿ ನಮ್ಮ ಕ್ಲೆವರ್ನ ಮೇಲೆ ಬಿರಿ ದಾಳಿಯನ್ನ ಮಾಡುತ್ತೆ. ನಂತರ ಅವನನ್ನ ಕ್ರೂರವಾಗಿನ ಹೇಳ್ಕೊಂಡು ಕಾಡಿನ ಒಳಗಡೆಗೆ ಬಂದು ಬಿಡ್ತಾ ಇದೆ. ಇದನ್ನೆಲ್ಲ ಮರಿಯಲ್ಲಿ ನಿಂತು ನೋಡ್ತಾ ಇರುವ ನಮ್ಮ ಟೀಮ್ಗೆ ಏನನ್ನವೇ ಮಾಡೋದಿಕ್ಕೆ ಆಗ್ತಿಲ್ಲ. ಸೊ ಸೈಲೆಂಟ್ ಆಗಿನೇ ನಿಂತು ಎಲ್ಲವನ್ನ ನೋಡಿ ದುಃಖವನ್ನ ಪಡ್ತಾ ಇದ್ದಾರೆ. ನೆಕ್ಸ್ಟ್ ತುಂಬಾನೇ ಭಯವನ್ನ ಪಟ್ಕೊಂಡು ಯದ್ನೋ ಬಿಂದು ಅನ್ನೋದಾಗಿ ಚಲ್ಲಪಿಲಿಯಾಗಿ ಓಡೋದಿಕ್ಕೆ ಶುರು ಮಾಡ್ತಾರೆ. ಅಂಡ್ ಅದೇ ರೀತಿಯಾಗಿ ನಮ್ಮ ಸ್ಕಾಟ್ ಓಡ್ತಾ ಒಂದು ವಿಚಿತ್ರವಾದ ಗುಹೆಯ ಹತ್ತಿರಕ್ಕಾಗಿ ಬರ್ತಾನೆ. ಸೊ ಆ ಗುಹೆಯ ಒಳಗಡೆ ಕೂಡ ಯಾವುದೋ ಶಬ್ದ ಕೇಳಿ ಬರ್ತಾ ಇರೋದ್ರಿಂದ ಒಳಗಡೆಗೆ ಬಂದು ನೋಡ್ಬೇಕಾದ್ರೆ ಇನ್ನವೇ ಟೆನ್ಷನ್ ಆಗಿ ಬಿಡ್ತಾನೆ. ಯಾಕಂದ್ರೆ ಇವಾಗ ತಾನೇ ನಮ್ಮ ಕ್ಲೆವರ್ ಅನ್ನ ಎಳ್ಕೊಂಡು ಬಂದಿರ್ತಾ ಇದೆ ಅಲ್ವಾ. ಸೊ ಅದನ್ನ ಒಂದು ಜಾಗದಲ್ಲಿ ಇಟ್ಟು ತೃಪ್ತಿಯಿಂದ ನೆಮ್ಮದಿಯಾಗಿ ತಿಂತಾ ಇದೆ ಎಲ್ಲವನ್ನುವೆ. ಅಷ್ಟೇ ಇದನ್ನ ನೋಡುವ ನಮ್ಮ ಸ್ಕಾಟ್ ನ ಪರಿಸ್ಥಿತಿಯನ್ನ ಕೇಳ್ಬೇಕಾ? ಒಂದು ಪಿನ್ ಡ್ರಾಪ್ ಸೈಲೆಂಟ್ ಮಾಡಿದ್ರೆ ನಮ್ಮ ಕತೆ ಇಲ್ಲಿಗೆ ಖಂಡಿತ ಮುಗಿದು ಹೋಗುತ್ತೆ. ಸೊ ಸೈಲೆಂಟ್ ಆಗಿ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಅನ್ನೋದಾಗಿ ಶಬ್ದವನ್ನ ಮಾಡ್ತೀರಾ, ನಿಶಬ್ದವಾಗಿ ಆ ಜಾಗದಿಂದ ಹೊರಗಡೆಗೆ ಬರ್ತಾನೆ. ಇಲ್ಲಿಗೆ ಸೀನನ್ನ ಕಟ್ ಮಾಡಿ ವಾಪಸ್ ಹೋಗ್ತಾ ಇರುವ ನಮ್ಮ ಹೋಳಿಯನ್ನ ತೋರಿಸ್ತಾರೆ. ಅಂಡ್ ಅವನು ಆ ಕ್ರಿಯೇಚರ್ ಅನ್ನ ನೋಡಿ ಹೆದರಿತಾನೆ ವಾಪಸ್ ಹೋಗಿರ್ತಾ ಇರೋದು. ಸೊ ಹೇಗೋ ನಾವು ಅಲ್ಲಿಂದ ಎಸ್ಕೇಪ್ ಆಗಿ ಬಂದ್ವಲ್ಲ ಅಂತ ನಿಟ್ಟುಸಿರನ್ನ ಬಿಟ್ಟು ಅವನ ಫೋನ್ ಅನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ನಮ್ಮ ಸ್ಕಾಟ್ ಒಂದು ರೆಕಾರ್ಡ್ ಅನ್ನ ಮಾಡಿ ಎಲ್ಲ ಕಡೆಗೂ ಪಬ್ಲಿಷ್ ಅನ್ನ ಮಾಡಿರ್ತಾ ಇದ್ದ ಅಲ್ವಾ. ಸೊ ಅದೇ ವಿಡಿಯೋನೇ ಪ್ಲೇ ಆಗೋದಿಕ್ಕೆ ಬರ್ತಾ ಇದೆ. ಅಷ್ಟೇ ನಾವಿನ್ನು ತಡವನ್ನ ಮಾಡಬಾರ್ದು, ನಮ್ಮ ಫ್ರೆಂಡ್ಸ್ ಅಪಾಯದಲ್ಲಿ ಇರ್ತಾ ಇದ್ದಾರೆ ಅನ್ನೋದಾಗಿ ಬೇಗನೆ ಆ ಜಾಗದಿಂದ ಹೊರಟು ಫಾರೆಸ್ಟ್ ಆಫೀಸರ್ ನ ಹತ್ತಿರಕ್ಕಾಗಿ ಬಂದು ಎಲ್ಲ ವಿಡಿಯೋಗಳನ್ನ ತೋರಿಸಿ ನಿಜವನ್ನ ಹೇಳ್ತಾನೆ. ಅಂಡ್ ನಮ್ಮ ಸ್ಕಾಟ್ ಕೂಡ ಅದನ್ನ ಇಂಟರ್ನೆಟ್ ನಲ್ಲಿ ಅಪ್ಲೋಡ್ ಮಾಡಿರ್ತಾ ಇರೋದ್ರಿಂದ ಮಾರ್ನಿಂಗ್ ಆಗುವಷ್ಟು ಹೊತ್ತಿಗೆ ಎಲ್ಲ ಕಡೆಗೂ ವೈರಲ್ ಆಗ್ಬಿಟ್ಟಿರ್ತಾ ಇದೆ. ಯಾವ ಟಿವಿಯಲ್ಲಿ ನೋಡಿದ್ರುವೆ, ಯಾವ ಫೋನ್ ನಲ್ಲಿ ನೋಡಿದ್ರುವೆ ಬರೀ ಇದೇ ನ್ಯೂಸ್ ಆಗಿ ಓಡ್ತಾ ಇದೆ. ಸೊ ಈ ದಟ್ಟವಾದ ಪ್ಯಾನಮಾ ಅನ್ನುವ ಕಾಡಿಗೆ ಸೇರಿರ್ತಾ ಇರುವ ಡಿಪಾರ್ಟ್ಮೆಂಟ್ ಕ್ವಿಕ್ ಆಗಿನ ಆಕ್ಷನ್ ತಗೊಂಡು ಅವರನ್ನ ಸೇವ್ ಮಾಡೋದಕ್ಕಾಗಿ ಹೆಲಿಕಾಪ್ಟರ್ ಗಳನ್ನ ಕಳುಹಿಸಿ ಕೊಡ್ತಾರೆ. ಹಾಗೆ ಒಂದು ಟ್ರಕ್ ನಲ್ಲಿ ಸೋಲ್ಜರ್ಸ್ ಗಳನ್ನವೇ ಕೂಡ ಕಳುಹಿಸಿ ಕೊಡ್ತಾರೆ. ಈ ಕಡೆ ನಮ್ಮ ಎಲಿನಾ, ಸ್ಲೀವ್, ಸ್ಕಾಟ್ 3 ಜನರವೇ ತುಂಬಾನೇ ಭಯವನ್ನ ಪಟ್ಕೊಂಡು ಕಾಡಿನ ಮಧ್ಯಭಾಗದ ಒಂದು ಜಾಗದಲ್ಲಿ ಅವಿಕೊಂಡು ಕುಳಿತಿರ್ತಾ ಇದ್ದಾರೆ. ಅಂಡ್ ಇದೇ ರೀತಿಯಾಗಿ ಇರ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಇವರಿಗೆ ಹೆಲಿಕಾಪ್ಟರ್ ನ ಶಬ್ದ ಕೇಳಿ ಬರುತ್ತೆ. ಅಷ್ಟೇ ಮರುಭೂಮಿಯಲ್ಲಿ ಒದ್ದಾಡ್ತಾ ಇರುವ ವ್ಯಕ್ತಿಗೆ ನೀರನ್ನ ಕೊಟ್ಟಷ್ಟು ಸಂತೋಷವಾಗುತ್ತೆ ಇವರಿಗೆ. ಹಾಗಿದ್ರೆ ನಾವು ಬದುಕ್ತೀವಾ, ನಾವಿಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತೀವಾ ಅನ್ನೋದಾಗಿ ಹ್ಯಾಪಿಯಾಗಿ ನಾವು ಈ ಜಾಗದಲ್ಲಿ ಇರ್ತಾ ಇದೀವಿ ಅನ್ನೋದಾಗಿ ಸಿಗ್ನಲ್ ಕೊಡೋದಕ್ಕಾಗಿ ಹೆಲಿಕಾಪ್ಟರ್ ನ ಹತ್ತಿರಕ್ಕಾಗಿನೇ ಬರ್ತಾರೆ. ಆ ರೀತಿ ಪಾಳು ಬಿದ್ದಿರ್ತಾ ಇರುವ ಫ್ರೀಯಾದ ಜಾಗಕ್ಕೆ ಓಡಿ ಬರ್ತಾ ಇರ್ಬೇಕಾದ್ರೆ ನಮ್ಮ ಸ್ಟೀವ್ ಕಾಲನ್ನ ಎಡವಿ ಒಂದು ಜಾಗದಲ್ಲಿ ರಪ್ ಅಂತ ಕೆಳಗಡೆಗೆ ಬೀಳ್ತಾಳೆ. ಸೊ ಇದನ್ನ ಕೇಳುವ ನಮ್ಮ ಸ್ಕಾಟ್ ಬೇಗನೆ ಬಂದು ಅವಳಿಗೆ ಪೆಟ್ಟಾಗಿರುವ ಜಾಗಕ್ಕೆ ಫಸ್ಟ್ ಏಡ್ ಅನ್ನ ಮಾಡಿಕೊಡ್ತಾನೆ. ಸೊ ನಾವು ಇಲ್ಲೇನೆ ಇದ್ರೆ ಇವಾಗ ಬಂದಿರ್ತಾ ಇರುವ ಕೊನೆಯ ಅವಕಾಶವನ್ನವೇ ಕಳ್ಕೊಂಡು ಬಿಡ್ತೀವಿ ಅನ್ನೋದಾಗಿ ನೀವಿಬ್ರು ಇಲ್ಲೇನೆ ರೆಸ್ಟ್ ಅನ್ನ ಮಾಡ್ತಾ ಇರಿ, ಆ ಹೆಲಿಕಾಪ್ಟರ್ಗೆ ನಾನೇನೆ ಸಿಗ್ನಲ್ ಅನ್ನ ಕೊಟ್ಟಿ ಬರ್ತೀನಿ ಅನ್ನೋದಾಗಿ ನಮ್ಮ ಎಲಿನಾಲಿಂದ ಹೊರಗಡೆಗೆ ಬರ್ತಾಳೆ. ಅಂಡ್ ಫೈನಲಿ ಹೆಲಿಕಾಪ್ಟರ್ ಅನ್ನವೇ ನೋಡಿ ಅವಳ ಕೈಗಳನ್ನ ಬೀಸೋದಿಕ್ಕೆ ನೋಡ್ಬೇಕಾದ್ರೆ ಆ ಹೆಲಿಕಾಪ್ಟರ್ ನಲ್ಲಿ ಇರ್ತಾ ಇರುವ ಸೋಲ್ಜರ್ಸ್ ಗಳವೇ ಕೂಡ ಇವಳನ್ನ ಗಮನಿಸ್ತಾರೆ. ಅಂಡ್ ಇವರ ಜೊತೆಯಾಗಿ ಕ್ಯಾಮ್ರಾಮನ್, ನ್ಯೂಸ್ ರಿಪೋರ್ಟರ್ ಎಲ್ಲರೂ ಬಂದಿರ್ತಾ ಇದ್ದಾರೆ ಹೆಲಿಕಾಪ್ಟರ್ ನಲ್ಲಿ. ಸೊ ಎಲ್ಲವನ್ನ ರೆಕಾರ್ಡ್ ಅನ್ನ ಮಾಡಿ ಲೈವ್ ಆಗಿನೇ ಟೆಲಿಕಾಸ್ಟ್ ಅನ್ನವೇ ಮಾಡ್ತಾ ಇದ್ದಾರೆ. ಈ ಕಡೆ ನಮ್ಮ ಎಲಿನ ಬೇರೆ ನಾವು ಬದುಕುಳಿದ್ವಲ್ಲ ಅನ್ನೋದಾಗಿ ಹ್ಯಾಪಿಯಾಗಿ ಕುಣಿಯೋದಿಕ್ಕೆ ನೋಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಆ ಅಮಾನುಷವಾದ ದೈತ್ಯಕಾರದ ಶಕ್ತಿ ಅಲ್ಲಿಗೆ ಬಂದು ನಮ್ಮ ಎಲಿನ ಅವಳ ಮೇಲೆ ಏಕ್ದಮ್ ಒಂದೇ ಬಾರಿಗೆ ದಾಳಿಯನ್ನ ಮಾಡ್ತಾ ಇದೆ. ಅಂಡ್ ಒಂದೇ ಬಾರಿಗೆ ನಮ್ಮ ಎಲಿನ ಅವಳ ಖಾತೆಯನ್ನ ಮುಗಿಸಿ ಆ ಜಾಗದಿಂದ ಎಳ್ಕೊಂಡು ಹೋಗಿ ಬಿಡ್ತಾ ಇದೆ. ಅಂಡ್ ಈ ಎಲ್ಲ ವಿಷಯವನ್ನ ಲೈವ್ ಆಗಿ ಟೆಲಿಕಾಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಅಲ್ವಾ. ಸಂಪೂರ್ಣ ಜಗತ್ತಿನ ಎಲ್ಲ ಜನರುವೇ ಈ ವಿಷಯವನ್ನ ನೋಡಿ ಗಾಬರಿ ಆಗ್ತಾ ಇದ್ದಾರೆ. ಈ ಕಡೆ ನಮ್ಮ ಸ್ಟೀವ್ ಅವಳ ಕಾಲಿಗೆ ಪೆಟ್ಟಾಗಿರ್ತಾ ಇರೋದ್ರಿಂದ ಅವಳನ್ನ ಒಂದು ಸುರಕ್ಷಿತ ಜಾಗಕ್ಕೆ ನಮ್ಮ ಸ್ಕಾಟ್ ಎತ್ಕೊಂಡು ಬರ್ತಾ ಇದ್ದ ಅಲ್ವಾ. ಸೊ ಅದೇ ರೀತಿಯಾಗಿ ಇಬ್ಬರವೇ ಬರ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಮತ್ತೆ ಇವರ ಮುಂದೆ ಅದೇ ಅಮಾನುಷವಾದ ಶಕ್ತಿ ಬಂದು ನಿಂತ್ಕೊಳ್ತಾ ಇದೆ. ನಂತರ ನಮ್ಮ ಸ್ಟೀವ್ ಅವಳ ಮೇಲೆ ಬಿರಿಯಾಗಿ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾ ಇದೆ. ಇದ್ರಿಂದ ತುಂಬಾನೇ ಕೋಪವನ್ನ ಮಾಡ್ಕೊಳ್ಳುವ ನಮ್ಮ ಸ್ಕಾಟ್ ಒಂದು ಮರದ ತುಂಡನ್ನ ಎತ್ಕೊಂಡು ತನ್ನ ಸಂಪೂರ್ಣ ಶಕ್ತಿಯನ್ನ ಒಟ್ಟುಗೂಡಿಸಿ ಆ ಕ್ರಿಯೇಚರ್ಗೆ ಸೋರಿಯಾಗಿನೇ ಒಂದು ವಾದಿಯನ್ನ ಕೊಡ್ತಾನೆ. ಅಷ್ಟೇ ಆ ಕ್ರಿಯೇಚರ್ ಇನ್ನವೇ ಕೋಪವನ್ನ ಮಾಡ್ಕೊಂಡು ಡೈರೆಕ್ಟ್ ಆಗಿ ಸ್ಟೀವ್ ಅವಳನ್ನ ಬಿಟ್ಟು ನಮ್ಮ ಸ್ಕಾಟ್ ಅನ್ನ ಅಟ್ಯಾಕ್ ಮಾಡೋದಕ್ಕಾಗಿ ಬರುತ್ತೆ. ಅಂಡ್ ಇಬ್ಬರ ನಡುವೆನವೇ ಒಂದು ಮಾಸ್ ಆದ ನೆಕ್ಸ್ಟ್ ಲೆವೆಲ್ ನ ಫೈಟ್ ನಡೆಯೋದಿಕ್ಕೆ ಶುರುವಾಗುತ್ತೆ.
ಬಟ್ ಆದ್ರೆ ನಮ್ಮ ಸ್ಕಾಟು ಆ ಕ್ರಿಯೇಚರ್ ಅನ್ನ ಸೋಲಿಸುವಷ್ಟು ಶಕ್ತಿಯನ್ನ ಹೊಂದಿರ್ತಾ ಇಲ್ಲ. ಸೋತು ಇನ್ನೇನು ಸಾಯುವ ಸಿಚುವೇಶನ್ ಗೆ ಬಂದ್ಬಿಡ್ತಾ ಇದ್ದಾನೆ ಅನ್ನುವ ಕೊನೆಯ ಕ್ಷಣದಲ್ಲಿ ಅಂಡ್ ಆ ಕ್ರಿಯೇಚರ್ ಕೂಡ ತನ್ನ ಸಂಪೂರ್ಣವಾದ ಬಲವನ್ನ ಬಿಟ್ಟು ಅವನ ಕಥೆಯನ್ನುವೇ ಮುಗಿಸೋದಿಕ್ಕೆ ನೋಡ್ತಾ ಇರ್ಬೇಕಾದ್ರೆ ಇವರನ್ನ ಹುಡಿಕೊಂಡು ಬಂದು ಸೋಲ್ಜರ್ಸ್ ಗಳ ಟ್ರಕ್ ಬಂದಿರ್ತಾ ಇತ್ತು ಅಲ್ವಾ. ಅದ್ರಲ್ಲಿ ನಮ್ಮ ಸೂಪರ್ ಆದ ಸೋಲ್ಜರ್ಸ್ ಗಳು ಗನ್ನನ್ನ ತಗೊಂಡು ರಪ 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 ಅಂತ ಗನ್ನಿನಿಂದ ಶೂಟ್ ಅನ್ನ ಮಾಡ್ತಾರೆ. ಅದ್ರಿಂದ ಸ್ವಲ್ಪ ಡ್ಯಾಮೇಜ್ ಆಗುವ ಕ್ರಿಯೇಚರ್ ಎದ್ನು ಬಿದ್ನು ಅನ್ನೋದಾಗಿ ಗಾಬರಿಯಾಗಿ ಕಾಡಿನ ಒಳಗಡೆಗೆನೆ ಓಡಿ ಹೋಗುತ್ತೆ. ನಂತರ ನಮ್ಮ ಸ್ಕಾಟ್ ಮತ್ತೆ ಸ್ಟೀವ್ ಇಬ್ಬರನ್ನುವೇ ಕಾಪಾಡಿ ರೆಸ್ಕ್ಯೂ ಅನ್ನ ಮಾಡಿ ಕರ್ಕೊಂಡು ಬರ್ತಾರೆ. ನಂತರ ಇಬ್ಬರಿಗೆ ಟ್ರೀಟ್ಮೆಂಟ್ ಅನ್ನ ಕೊಟ್ಟು ಹಾಸ್ಪಿಟಲ್ಗೆ ಅಡ್ಮಿಟ್ ಅನ್ನ ಮಾಡ್ತಾರೆ. ಅಂಡ್ ಫೈನಲಿ ಇವರಿಗೆ ಬಂದಿರ್ತಾ ಇದ್ದ ಪ್ರಾಬ್ಲಮ್ ನಿಂದ ಸೇವ್ ಆಗಿ ಬರ್ತಾರೆ. ಬಟ್ ಆದ್ರೆ ಇಬ್ಬರು ಯಾವ ಎಕ್ಸ್ಪೀರಿಯನ್ಸ್ ಅನ್ನ ಮಾಡಿರ್ತಾ ಇದಾರೋ ಇದನ್ನ ಲೈಫ್ ಲಾಂಗ್ ಅವರು ಮರೆಯೋದಿಕ್ಕೆ ಸಾಧ್ಯನೇ ಇರ್ತಾ ಇಲ್ಲ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನೆಕ್ಸ್ಟ್ ನಮಗೆ ಏನನ್ನ ತೋರಿಸ್ತಾರೆ ಅಂದ್ರೆ ಪನಾಮ ಕಾಡಿಗೆ ಸೇರಿರ್ತಾ ಇರುವ ಡಿಪಾರ್ಟ್ಮೆಂಟ್ ಇಲ್ಲಿ ನಡೆದಿರ್ತಾ ಇರುವ ಘಟನೆಯನ್ನ ನೋಡಿ ಈ ರೀತಿಯಾದ ರಹಸ್ಯಗಳು ನಮ್ಮ ಯೋಚನೆಗೆ ಮೀರಿದ್ದು ಅಸ್ತಿತ್ವದಲ್ಲಿ ಇರ್ತಾ ಇದೆ. ಸೊ ಮತ್ತೆ ಹಿಂತಿರುಗಿ ಯಾರುವೇ ಆ ಕಾಡ್ಗೆ ಹೋಗ್ಬಾರ್ದು ಅನ್ನೋದಾಗಿ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಅನ್ನ ಮಾಡ್ತಾರೆ. ಅಂಡ್ ನಿಮ್ಮಲ್ಲಿ ಕೆಲವೊಬ್ರು ಪನಾಮ ಕಾಡಿನ ಬಗ್ಗೆ ಖಂಡಿತ ಕೇಳಿರ್ತೀರಾ. ಇದೊಂದು ರಿಯಲ್ ಆಗಿ ಇರ್ತಾ ಇರುವ ಫಾರೆಸ್ಟ್. ಅಂಡ್ ಇಲ್ಲಿವರೆಗೂ ಆ ಕಾಡಿನ ಒಳಗಡೆ ಹೋಗಿರ್ತಾ ಇರುವ ಕೆಲವೊಂದಷ್ಟು ಜನ ಹಿಂತಿರುಗಿ ಬಂದಿರ್ತಾನೆ ಇಲ್ಲ. ಹಾಗೆ ಅವರು ಏನಾದ್ರೂ ಅವರ ಜೊತೆ ಏನಾಯ್ತು ಅನ್ನೋದು ಯಾರಿಗೂ ಇದುವರೆಗೂ ಗೊತ್ತಿರ್ತಾನೆ ಇಲ್ಲ. ಸೊ ಈ ರಿಯಲ್ ಆದ ಸ್ಟೋರಿಯನ್ನ ಇಟ್ಕೊಂಡೆ ಈ ಮೂವಿಯನ್ನ ತೆಗ್ದಿರ್ತಾ ಇದ್ದಾರೆ. ಸೊ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋವೇನಾದ್ರೂ ಇಷ್ಟವಾಗಿರ್ತಾ ಇದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಓಕೆ, ಮುಂದಿನ ಒಂದು ಅದ್ಭುತವಾದ ಮೂವಿಯ ಜೊತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.